ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಭರಣಿ ನಕ್ಷತ್ರದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃತಿಕಾ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖ ಬಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತು ನಾವು ಕೃತಿಕಾ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ, ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಗುರುಜಿ. ನಮ್ಮ ಭಾರತ ದೇಶದಲ್ಲಿ 135 ಕೋಟಿ ಜನಗಳು, ಅದನ್ನು ಸಮಭಾಗ ಮಾಡಿದ್ರೆ ಒಂದು 10 ಕೋಟಿ ಒಬ್ಬರ ರಾಶಿಗೆ ಬರಬಹುದು. 12 ರಾಶಿಗೆ 120 ಕೋಟಿ ಅಂತ ಬರುತ್ತೆ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರುತ್ತೆ. ಆಲ್ ದಿ 10 ಕೋಟಿ ಜನ ಒಂದೇ ಥರ ಇರೋದಿಲ್ಲ. ಮಾತು, ಅವ್ರ ಜೀವನ, ಅವ್ರ ಏಳಿಗೆ, ಅವರು ಮದುವೆ, ಅವರ ಎಜುಕೇಷನ್ ಎಲ್ಲವೂ ಬೇರೆ ಬೇರೆ ಇರುತ್ತಲ್ಲ. ಯಾಕೆ 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಟೈಪ್ ಆಫ್ ಸ್ವಭಾವ, 4 ಪಾದಗಳು, ಅದರಲ್ಲಿ 108. ಇದನ್ನು ಹೇಳುವ ಕಾರಣ ಏನು ಅಂತಂದರೆ, ಇವನು ಕೃತಿಕಾ ನಕ್ಷತ್ರನ, ಇವನ ಹತ್ರ ಎಷ್ಟು ವ್ಯವಹಾರ ಮಾಡಬೇಕು ಮಾಡಬಾರ್ದು, ಇವನು ಭರಣಿ, ಇವನು ಮೃಗಶಿರ, ಇವನ ಆರುದ್ರ, ಇವನ ಸಿಟ್ಟು, ಇವನ ಸ್ವಭಾವ, ನಮ್ಮ ಒಡನಾಟ, ಅದರ ಅಧಿಪತಿ ಯಾರು, ಆ ಅಧಿಪತಿಗೆ ಹೇಗಿರ್ತಾರೆ ಎಲ್ಲ ನೋಡ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು ಹಿಂಟ್ಸ್ ನಾವೇನಾಗ್ತೀವಿ. ಜ್ಯೋತಿಷ್ಯ ಅನ್ನೋದೇ ಒಂದು ಕುತೂಹಲಕಾರಿ ವಿಚಾರ. ಬರೀ ಏನೋ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ, ಅದರಲ್ಲಿ ನಮ್ಮ ರಾಶಿ ನಮ್ಮ ನಕ್ಷತ್ರ ಥರನೇ ಇತ್ತು. ಅವ್ರು ಹೇಳಿದ್ದು ಸರಿ, ನಾವು ಇನ್ನು ಮುಂದೆ ತಪ್ಪಿದ್ದದ್ದಲ್ಲಿ ತಿದ್ಕೋಬೇಕು, ಸರಿ ಇದ್ದದ್ದಲ್ಲಿ ಮುಂದುವರಿಸಬೇಕು. ಇವೆಲ್ಲ ಒಂದು ಟ್ರೆಂಡ್. ಅದೇ ಇಲ್ಲದ ಗೊತ್ತಿಲ್ಲದ ಫ್ಯೂಚರ್, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ 3 ಭೂತ ಭವಿಷ್ಯ ವರ್ತಮಾನ ಕಾಲದ ವಿಚಾರ ಹೇಗಿರ್ತದೆ, ನಾವು ಹೇಗೆ ಇರಬೇಕು, ಆ ಸ್ವಭಾವ ನಕ್ಷತ್ರದ್ದೇ ಹೆಂಗೆ, ಎಷ್ಟು ನಕ್ಷತ್ರಗಳಿಂದ ಕೂಡಿದೆ ಎಲ್ಲವೂ ಕೌಂಟು. 6 ನಕ್ಷತ್ರಗಳಿಂದ ಕೂಡಿದ್ದು ಕೃತಿಕ. ಷಣ್ಮುಖಂದು ಸ್ಕಂದ, ಷಣ್ಮುಖ ಸುಬ್ರಹ್ಮಣ್ಯ ಏನು ಹೇಳ್ತೀವಿ, ಅವನು 6 ನಕ್ಷತ್ರಗಳಿಂದ ಕೂಡಿದವನು. 6 ಮುಖಂ ಅಂತಾರೆ ತಮಿಳಲ್ಲಿ, 6 ಮುಖ ಅವನಿಗೆ. ಒಂದು ಸೌಮ್ಯ, ಒಂದು ಕ್ರೂರ, ಒಂದು ನಿರಾಸೆ, ಹೀಗೆ ಒಂದೊಂದು ಜಾಗದಲ್ಲಿ ಸುಬ್ರಹ್ಮಣ್ಯ ದೇವರು, ಪಳನಿ ಮತ್ತು ದಿಂಡಕಲ್ಲು, ಹೀಗೆ ಅಲ್ಲಿ ತಿರುತ್ತಣಿ, ಹೀಗೆ 6 ಪ್ಲೇಸ್ನಲ್ಲಿ ದೇವರ ಹತ್ರ ಒಂದು ಸಣ್ಣ ಫೈಟ್ ಮಾಡಿಕೊಂಡು ರುದ್ರದೇವರ ಹತ್ರ ಯಾರು ಈ ಹಣ್ಣನ್ನು ಅಂದರೆ ಜ್ಞಾನದ ಹಣ್ಣನ್ನು ತಗೊಳ್ತಾರೆ ಅವರೇ ಬುದ್ಧಿವಂತರು. ಇದಕ್ಕೆ ನೀವು ಪ್ರಪಂಚವನ್ನು ಯಾರು ಸುತ್ಕೊಂಡು ಬರ್ತೀರಿ, ಈ ಭೂಲೋಕವನ್ನೇ ಯಾರು ಸುತ್ಕೊಂಡು ಬರ್ತೀರಿ ಅವ್ರಿಗೆ ಈ ಹಣ್ಣು ಕೊಡ್ತಾರೆ. ಸರಿ, ನವಿಲಿಗೆ ಹೇಳಿಕೊಂಡು ಹೊರಟೇ ಬಿಟ್ಟ ಜಮ್ ಅಂತ. ಈ ಗಣಪತಿ ಸುಮ್ಮನೆ ಇರಬೇಕೋ ಬೇಡವೋ, ತಾಯಿ ತಂದೆಯೇ ಪ್ರಪಂಚ ಸುತ್ತಿದಷ್ಟು ಪುಣ್ಯ. ಹೋದ ಸೀದಾಗಿ ಹಣ್ಣನ್ನು ತೊಗೊಂಡು ತಿಂತಾಯಿದ್ದಾನೆ. ನೀವ್ಯಾಕೆ ಮೋಸ ಮಾಡಿದ್ರಿ? ಒಬ್ಬರೇ ಮಕ್ಕಳಿಗೆ ಪಕ್ಷಪಾತ ಯಾಕೆ ನಿಮಗೆ? ನೀನು ಹೊರಟಿ ಅವನು ತಾಯಿ ತಂದೆಯೇ ದೇವರು ಅಂದ ಅಥವಾ ಪ್ರಪಂಚ ಅಂದ, ಆ ಪ್ರಪಂಚಕ್ಕೆ ಸುತ್ತಿಕೊಂಡು ಬಂದ ಕೂಡಲೇ ನಾವು ಕೊಟ್ಟಿವಪ್ಪ. ಸಿಟ್ಟು, ಭಯಂಕರ ಸಿಟ್ಟು. ಸುಬ್ರಹ್ಮಣ್ಯನಿಗಿರುವ ಸಿಟ್ಟು ಇನ್ಯಾರಿಗೂ ಇಲ್ಲ. ತಾರಕಾಸುರನ ವಧೆ ಮಾಡಿದವನು, ಅದಕ್ಕೆ ಇಡೀ ಸಮಸ್ತ ದೇವತೆಗಳು ಎಲ್ಲರೂ ಅವನಿಗೆ ಸಹಾಯ ಮಾಡಿದರಂತೆ. ಆಗ ತಾರಕಾಸುರನ ಸಂಹಾರ ಮಾಡಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಾನು ನಿಂತು ಅದಕ್ಕೇನು ಮಾಡಿದ್ರು, ಮಂಗಳ ಸ್ನಾನ ಮಾಡಿಸಿದ್ರಂತೆ. ಮಂಗಳ ಸ್ನಾನ ಮಾಡಿಸಿದರು. ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ತೀರ್ಥಗಳ ನೀರನ್ನು ತಂದು ಅಭಿಷೇಕ ಮಾಡಿದರು. ಅದೇನಿದೆ ಇವತ್ತು ಕುಮಾರಧಾರ. ಆ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಈ ಭೂಲೋಕದಲ್ಲಿ ಇದ್ದ ನೀರಿಗೆಲ್ಲ ಸಮಾನ ಆ ಕುಮಾರಧಾರ ನದಿ. ಕುಮಾರ ಅಂತಂದರೆ ನಮ್ಮ ಸುಬ್ರಹ್ಮಣ್ಯ, ಅವನಿಂದ ಬಂದಂಥ ಧಾರೆ ಕುಮಾರಧಾರೆ ಅನ್ನುವಂಥದ್ದು ಈ ವಿಶೇಷ. ಸುಬ್ರಹ್ಮಣ್ಯಂದು ಭಾಳ ಪ್ರೀತಿ, ಭಾಳ ಕೋಪ, ಆ ರೀತಿ ಇರುವಂಥದ್ದು.
ಇದರಲ್ಲಿ 6 ನಕ್ಷತ್ರಗಳಲ್ಲಿ 6 ಟೈಪ್ ಆಫ್ ಸ್ವಭಾವಗಳು ಇರ್ತದೆ. ಒಬ್ಬರಿಗೆ ಸಿಟ್ಟು ಜಾಸ್ತಿ, ಒಬ್ಬರು ಸೌಮ್ಯ ಜಾಸ್ತಿ, ಒಬ್ಬರಿಗೆ ಬುದ್ಧಿವಂತಿಕೆ ಜಾಸ್ತಿ, ಒಬ್ಬರು ಚಂದ, ಒಬ್ಬರು ಅಟ್ರಾಕ್ಟಿವು, ಒಬ್ಬೊಬ್ಬರು ಸಾಮಾನ್ಯವಾಗಿರ್ತಾರೆ. ಕೃತಿಕಾ ನಕ್ಷತ್ರ ಋಷಭ ರಾಶಿ ಸಾಮಾನ್ಯವಾಗಿ ಇರುವಂಥ ಸಾಧ್ಯತೆ. ಆ ಕೃತಿಕಾ ನಕ್ಷತ್ರಗಳು ಸ್ವಭಾವ ಅಂತಂದರೆ ಭೂಮಿ, ಹಸು, ಜೀವನ ಇವೆಲ್ಲ ಸ್ವಲ್ಪ ಜಾಸ್ತಿ ಪ್ರೇಯರು. ಭೂಮಿ ತಗೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಹೀಗೆ ಭೂಮಿಗೂ ಇವರಿಗೂ ಭಾಳಷ್ಟು ವಿಶೇಷ. ವಿಪರೀತ ದೈವ ನಂಬಿಕೆ, ತಂದೆ ತಾಯಿಗಳಲ್ಲಿ ವಿಪರೀತ ಪ್ರೀತಿ, ತುಂಬ ಪ್ರೀತಿಯನ್ನು ಇಟ್ಕೊಂಡಿರುವಂಥವ್ರು. ಸಿಟ್ಟು ಅದು ಸ್ವಭಾವ ನಕ್ಷತ್ರತೆ. ಆ ಸಿಟ್ಟು ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತಾಗುತ್ತೆ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ. ತಾರಕಕ್ಕೆ ಹತ್ತು ಬಿಡ್ತಾರೆ, ಆಮೇಲೆ ಮೆತ್ತಗಿಳಿತಾರೆ. ದಪ್ಪನ ಶರೀರ, ಒಳ್ಳೆಯ ಕಣ್ಗಳು, ಒಳ್ಳೆಯ ವಾಗ್ಮಿ, ಒಳ್ಳೆಯ ಲಕ್ಷಣ, ಮುಖ ಲಕ್ಷಣ, ಅಟ್ರಾಕ್ಷನ್. ಎಲ್ಲರೂ ಲಕ್ಷಣವಾಗಿ ಇರಬೇಕು ಅಂತ ಪ್ರಯತ್ನ. ಅಟ್ರಾಕ್ಷನಿಗೆ ಬೆಸ್ಟ್ ನಕ್ಷತ್ರ ಕೃತಿಕ. ಎಂಥ ಸಮಸ್ಯೆನೂ ಈಸಿಯಾಗಿ ತಗೊಳ್ಳೋರು. ಮತ್ತು ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಒಂದು ಅದ್ಭುತ ಕ್ವಾಲಿಟಿ. ಯಾರಾದರೂ ಚೆನ್ನಾಗಿ ಮಾತಾಡಿಸ್ತಾರೆ, ಯಾರು ಮುಖ ಗಂಟು ಹಾಕ್ಕೊಂಡು ಮಾತಾಡಿಸೋರು ಇಲ್ಲ. ಷಣ್ಮುಖನೇ ಒಂದು ಸುಂದರ, ಅವನಿಗೆ ಹೋಲಿಕೆ. ಒಳ್ಳೆ ಚೆನ್ನಾಗಿರುವ ಪ್ರಯತ್ನ. ಜೀವನದಲ್ಲಿ ಆರಂಭದ ದಿನಗಳೆಲ್ಲ ತೀರ ವರ್ಸ್ಟ್ ಕಂಡೀಷನ್. ಆಫ್ಟರ್ 45 ಇಯರ್ಸ್ ಆದಮೇಲೆ ಅವ್ರು ಏನಾದರೂ ಜೀವನದಲ್ಲಿ ಹಣಕಾಸಿನಲ್ಲಿ ಸ್ಥಿತಿ, ಆರೋಗ್ಯದ ಸಮಸ್ಯೆ, ಇದೆಲ್ಲ ಆ ಹಣಕಾಸು ಬಂದಾಗ ಆರೋಗ್ಯ ಸಮಸ್ಯೆ, ಈ ರೀತಿಯಾಗಿ ಒಂದೊಂದಲ್ಲ ಒಂದೊಂದು ಇರ್ತದೆ. ಇನ್ನೂ ಅನೇಕ ವಿಷಯಗಳು. ಒಂದು ವಾರ ಒಂದೇ ನಕ್ಷತ್ರದ ಬಗ್ಗೆ ಮಾತಾಡಿದ್ರೆ ಮುಗಿಯಲ್ಲ. ನಾವು ಅಟ್ಲೀಸ್ಟ್ ಒಂದೊಂದು ದಿನಕ್ಕೆ ಒಂದೊಂದು ಹೇಳುವ ಪ್ರಯತ್ನ ಮಾಡ್ತಾಯಿದ್ದೀವಿ. ಸರಿ ಗುರುಜಿ, ನಿಮ್ಮಿಂದ ನಾನು ಈ ನಕ್ಷತ್ರದ ಬಗ್ಗೆ ಹಲವಾರು ಮಾಹಿತಿನೂ ಕೂಡ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬರು ಕಾಲರ್ ಇದ್ದಾರೆ, ಪರಮೇಶ್ವರಪ್ಪ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ನಾವು ಅವ್ರ ಮಿಸಸ್. ಹಾ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಹೌದಾ? ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ಡೇಟು 17/1/77. ಹ್ಮ್. ರಾಶಿ ಕುಂಭ ರಾಶಿ, ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಓಕೆ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ದು ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಈಗ ಹೇಳಿದೆ ಡೇಟ್ ಆಫ್ ಬರ್ತ್ ನಿಮ್ದೇನಾ? ಹಾ, ನಮ್ದೇ. ಕುಂಭರಾಶಿನಾ? ಹಾ, ನಕ್ಷತ್ರ ಗೊತ್ತಾಗ್ಬೇಕು ಮೇಡಮ್. ಈಗ 3 ತಿಂಗಳಿಂದ ತುಂಬ ಕಾಟ ಆಗಿದೆಯಾ? ಆರೋಗ್ಯದ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ. ಕಾಲು ನೋವು ಇದೆಯಾ? ಹಾ, ಕಾಲು ನೋವು ಇದೆ. ಸರಿ ಹಿಂಡಿ ನೋವು, ಕಾಲು ಬಲ್ಗಾಲು. ಸರಿ, ನೀವೊಂದು ಕೆಲಸ ಮಾಡಿ, ಒಂದು ಹಿತ್ತಾಳೆಯ ತಟ್ಟೆ, ಅದರ ಮೇಲೆ ಗೋಧಿ ಕಾಳು ಹಾಕಿ 2 ದೀಪ, ತುಪ್ಪದ ದೀಪ ಪೂರ್ವ ದಿಕ್ಕಿಗೆ ಉರಿಯುವಂಗೆ ಹಚ್ಚಿ, ಒಂದು ಕೆಂಪು ಕಲ್ಲು ಸಕ್ಕರೆ ಹಾಕಿ, ಮತ್ತು ಧನ್ವಂತರಿ ಅಂತ ಪ್ರಾರ್ಥನೆ ಮಾಡಿ, ಏನಾದ್ರು ಒಂದು ಒಳ್ಳೇದು ಆಗೇ ಆಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಂಜುಳಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ ಮಂಜುಳಾ ಅವರೇ. 19/9/1993. ಹ್ಮ್. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಓಕೆ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಾನು ನಿಮ್ಮ ಕಾರ್ಯಕ್ರಮ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡು ಕಾಲ್ ಮಾಡಿದ್ವಿ ಗುರುಜಿ. ಭಾಳ ದಿನ ಆತ್ ನೋಡತ್ತಿದ್ದು, ಆದ್ರೆ ನಮ್ಗೆ ಕರೆ ಸಿಕ್ತಿರ್ಲಿಲ್ಲ, ಇವತ್ತು ಸಿಕ್ಕಿತ್ತು ಗುರುಜಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ ಏನಾಗ್ತಾ ಇದೆ? ನಿಮ್ಮ ಹೈಟು ಕಮ್ಮಿ ಅಲ್ಲ, ಹೈಟು ಕಮ್ಮಿ ಜಾಸ್ತಿ ಅಂತ ಮಾತಾಡ್ತಾರ? ಹಾ, ಒಂದೊಂದ್ ಸರ್ತಿ ಹಂಗೂ ಆಗಿತ್ತು ಗುರುಜಿ. ನಮಗ್ ಇಷ್ಟ ಆದ್ರೆ ಅವ್ರಿಗೆ ಆಗಂಗಿಲ್ಲ, ಅವ್ರಿಗೆ. ನೀನು ಹೈಟ್ ಎಷ್ಟಿದೆಯಾ? 5.1 ಇದೆಯಲ್ವಾ? 4'11". ಮತ್ತೆ ನಾನೇ ಜಾಸ್ತಿ ಹೇಳಿದೆ. ನನಗೆ ಗೊತ್ತಾಗ್ತಾ ಇದೆ, ಇದಕ್ಕಿಂತ ನಿನ್ನ ಮದುವೆ ಪೋಸ್ಟ್ಪೋನ್ ಆಗ್ತಾ ಇದೆಮ್ಮ. ಏನು ಹೆದರಬೇಡ, ದೇವರಿದ್ದಾನೆ, ಅದಕ್ಕೊಬ್ಬ ಖಂಡಿತವಾಗ್ಲೂ ಹುಟ್ಟಿದ್ದಾನೆ. ಎಲ್ಲಿ ಅಂತ ಹುಡುಕಬೇಕು. ಇನ್ನೊಂದು ಸತಿ ರಾಶಿ ನಕ್ಷತ್ರ ಹೇಳುವ. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ನಿನಗೆ ಮೇ ಕೊನೆಯಲ್ಲಿ ಒಳ್ಳೆ ಸುದ್ದಿ ಬರ್ತದೆ.
ಮೇ ತಿಂಗಳ ಕೊನೆಯಲ್ಲಿ ಒಳ್ಳೆಯ ಸುದ್ದಿ ಬರ್ತದೆ. ಅದಕ್ಕಾಗಿ ನೀವು ನಿಮ್ಮ ಮನೆ ದೇವರ ದರ್ಶನ ಒಂದಿನ ರಾತ್ರಿ ಅಲ್ಲಿಯೇ ಇದ್ದು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಕೊಪ್ಪಳದಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೊಮ್ಮಗಳ ಬಗ್ಗೆ ಕೇಳತ್ತಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ಆಯ್ತು. 19/11 2014. ಸರಿ. 4:20. ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ರಾಶಿ ಕನ್ಯಾ ರಾಶಿ, ಚಿತ್ತ ನಕ್ಷತ್ರ ಮೇಡಮ್. ಗುರುಜಿದರೆ ಮಾತನಾಡಿ. ಹೇಳಿ. ಗುರುಜಿ ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಮೊಮ್ಮಗಳದ್ರಿ ಇದು ಭಾರಿ ಹಠ ಐತಾಳ್ರಿ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ. ಈಗ ಒಂದು ಕೆಲಸ ಮಾಡಿ, ಹಠ ಇರಲಿ, ಬಾಲಾರಿಷ್ಟ ದೋಷ ಇದೆ ಅನಿಸುತ್ತೆ. ಅದಕ್ಕೆ ಜಾತಕ ಚೆಕ್ ಮಾಡಬೇಕು. ಒಂದು ಪುಷ್ಪರಾಗದ ಹರಳು ಫಸ್ಟು ಹಾಕಿ, ಕುತ್ತಿಗೆಗೆ ಹಾಕಿ. ಪುಷ್ಪರಾಗದ ಹರಳು ಅಂತ ಕೇಳಿ, ಅಂಗಡಿಯಲ್ಲಿ ಬಂಗಾರದ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಕಮ್ಮಿದು ಜಾಸ್ತಿದು ನೋಡಿ ನೀವೇ ಡಿಸೈಡ್ ಮಾಡಿ ಕುತ್ತಿಗೆಗೆ ಹಾಕಿ ದಿನಾ ಸ್ನಾನ ಮಾಡಬೇಕಾದ್ರೆ ಅದು ಇರಬೇಕು. ಇದ್ರೆ ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ವಿಶಾಲಾಕ್ಷಿ ಅಂತ ಚಿಕ್ಕಮಂಗ್ಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿಮ್ಮ. 27/7/2000. ರಾಶಿ ಮತ್ತೆ ನಕ್ಷತ್ರ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಸರಿಮ್ಮ, ಗುರುಜಿದರೆ ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಮಗಳದ್ದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಇಂಜಿನಿಯರಿಂಗ್ ಓದ್ತಿದ್ದಾಳೆ, ಚಿಕ್ಕಮಂಗ್ಳೂರ್ನಲ್ಲೇ ಓದ್ತಿದ್ದಾಳೆ. ಅವಳಿಗೆ ಒಂದು ಮನೆಯಿಂದ ಗಂಡಿನ ಮನೆಯವರು ಹುಡುಗನ ಮನೆಯವರು ಕೇಳಿದ್ದಾರೆ. ಈಗ ಅವಳನ್ನ ಮಾಡಿಕೊಟ್ರೆ ಮುಂದಿನ ವರ್ಷ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಏನು ಮಾಡಲಿ? ನೋಡಮ್ಮ, ಹೆಣ್ಣು ಮಕ್ಕಳು ಸಕಾಲದಲ್ಲಿ ಒಳ್ಳೆ ಹುಡುಗ ಇದ್ದು, ತಂದೆ ತಾಯಿಗಳು ಚೆನ್ನಾಗಿದ್ದು, ಮನೆ ಸೌಕರ್ಯ ಎಲ್ಲ ಥರದಲ್ಲೂ ಚೆನ್ನಾಗಿದ್ದರೆ ನೆಕ್ಸ್ಟ್ ಇಯರ್ ಕೇಳ್ತಿದ್ದಾರೆ. ಏನು ಚಿಂತೆ ಇಲ್ಲ. 19 + 1 20. ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿ ಓದಲಿಕ್ಕೂ ಬಿಡಿ. ಆಮೇಲೂ ಓದಲಿಕ್ಕೆ ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಕೇಳಿ. ಸಕಾಲದಲ್ಲಿ ಮಾಡಿದ್ರೆ ಒಳ್ಳೆಯದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರೇ ಕಾಲರ್ ಇದ್ದಾರೆ. ಪ್ರಾಣೇಶ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. ಅವನು ಹುಟ್ಟಿದ ದಿನಾಂಕ 6/6/1995. ಸಿಂಹ ರಾಶಿ, ಉಭ ನಕ್ಷತ್ರ. ಓಕೆ, ಗುರುಜಿದರೆ ಮಾತನಾಡಿ. ಹೇಳಿ. ನಮಸ್ಕಾರ ಗುರುಗಳೇ. ಮಾತಾಡಿದ್ರಿ. ಅದು ನನ್ನ ವೈಯಕ್ತಿಕ ಮಾತಾಡಿದೆ. ನನ್ನ ಮಗನ ಬಗ್ಗೆ ಕೇಳ್ತಾ ಇದ್ದೀನ ಈಗ. ಒಳ್ಳೇದು. ಅವನು MCA ಆಗಿದೆ, ಬಟ್ ಇನ್ನೂ ಜಾಬ್ ಎಲ್ಲೂ ಇದಾಗ್ತಾ ಇಲ್ಲ ಸರ್ ಅವನಿಗೆ. ಜಾತಕ ನೋಡಬೇಕು ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ. ಜಾತಕ ನೋಡಿ ಡಿಸಿಷನ್ ತಗೋಬೇಕು. 2 ಬಾಳೆಹಣ್ಣು, ಕಡಲೆಕಾಳು ಮತ್ತು ಅಕ್ಕಿ, ಬೆಲ್ಲ ಇದನ್ನು ಗುರುವಾರ ಸಾಯಂಕಾಲ ಕೊಡೋಕ್ಕೆ ಹೇಳಿ. ಹಸುಗೆ ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಗುರುಜಿ, ಈ ಒಂದು ನಕ್ಷತ್ರದವರು ಯಾವ ಹರಳನ್ನ ಧರಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ? ಗುರು ಮತ್ತು ಋಷಭ ರಾಶಿ ಆದರೆ ವಿರುದ್ಧಗಳಿರ್ತದೆ. ಸೊ ಇವರೊಂದು ಅಸುರ ಗುರುಗಳು, ಮತ್ತೊಂದು ಉತ್ತಮವಾದಂಥ ದೇವತೆಗಳ ಗುರುಗಳು. ಹಾಗಾಗಿ ಪುಷ್ಪರಾಗ ಇವರು ಯಾವಾಗಲೂ ಧರಿಸ್ಕೊಂಡಿದ್ದರೆ ಕೆಡುವಂಥ ಕಾರ್ಯಕ್ರಮಗಳೆಲ್ಲ ಸೆಟ್ರೇಟ್ ಆಗ್ತಾ ಹೋಗುತ್ತೆ. ಮತ್ತು ಎಮ್ರಾಲ್ಡ್ ಗ್ರೀನ್ ಹಾಕ್ಬೋದು ಬುಧನ ಫೈನಾನ್ಷಿಯಲ್ ಮ್ಯಾಟ್ರು. ಮತ್ತು ಅದಾದ ಮೇಲೆ ಅದಕ್ಕೆ ತಕ್ಕಂಗೆ ಪ್ಲ್ಯಾನಿಂಗು, ಎಜುಕೇಷನು, ಇದಕ್ಕೆಲ್ಲಕ್ಕೂ ಎಮ್ರಾಲ್ಡ್ ಗ್ರೀನ್ ಇದ್ದರೆ ಕೃತಿಕಾ ನಕ್ಷತ್ರಕ್ಕೆ ಅನುಕೂಲ. ಋಷಭ ರಾಶಿ ಅಂದರೆ ವಜ್ರ ಮತ್ತು ಗೋಮೇಧ ಇವೆರಡೂ ಸ್ಟ್ಯಾಂಡರ್ಡಾಗಿ ಇರುವಂಥದ್ದು. ಅದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಶ್ರೇಷ್ಠವಾದಂಥದ್ದು. ಸಾಧ್ಯವಾದಷ್ಟು ಪುಷ್ಪರಾಗ ಯಾವಾಗಲೂ ಕೈಯಲ್ಲಿದ್ದರೆ ತುಂಬ ಒಳ್ಳೆಯ ಕೆಲಸ ಆಗ್ತದೆ. ಇಷ್ಟಾರ್ಥ ಸಿದ್ಧಿಗಳಾಗ್ತದೆ. ಮಾಡುವ ಕೆಲಸ ಕಾರ್ಯಗಳೆಲ್ಲವೂ ಈಸಿಯಾಗಿ ಆಗುತ್ತೆ. ಇವ್ರು ಹೇಗಾದರೂ ಮಾಡಿ ಬದುಕಿ ಬಿಡ್ತಾರೆ. ಇವರೇನು ಫೈಲೂರ್ ಆಗಿ ಜೀವನ ಮುಗಿದೋಯ್ತು ಅಂತ ಮೊದಲೇ ಕೂತ್ಕೊಳ್ಳೋರು ಅಲ್ಲ. ಇವರು ಹಠವಾದಿಗಳು. ಸ್ವಲ್ಪ ಗಟ್ಟಿಯಾಗಿ ಹೋರಾಟ ಮಾಡಿ ಗೆಲ್ತಾರೆ ದೈವ ನಂಬಿಕೆಯಿಂದ. ಆರೋಗ್ಯದ ಸಮಸ್ಯೆ ಇವರಿಗೆ ಯಾವತ್ತೂ ನಿರಂತರ ಕಾಡ್ತಾನೇ ಇರುತ್ತೆ. ಆ 2 ಪಾದಗಳು 6 ನಕ್ಷತ್ರಗಳ ಲೆಕ್ಕ ಇದು. ಅದಕ್ಕೆ ತಕ್ಕಂಗೆ ಮಾಡಿಕೊಂಡ್ರೆ ಒಳ್ಳೆಯದು. ಸರಿ ಗುರುಜಿ, ನಿಮ್ಮಿಂದ ಹಲವಾರು ಮಾಹಿತಿನ ಕೂಡ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿತೆ ಪುಟ್ಟ ವಿರಾಮದ ಬಳಿಕ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ಇದ್ದಾರೆ, ಮಲ್ಲೇಶ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲೇಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 7/2/1986 ಧನುಷ್ ರಾಶಿ, ಮತ್ತೆ ಉತ್ತರಾಷಾಢ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ ಹೇಳಿ ಮಲ್ಲೇಶ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಈಗ ನನ್ನ ಮಗನ ಸಾತಿ ನಡೀತಾ ಇದೆ ಅಂತ ಹೇಳಿದ್ರಿ ತಾವು. ಈಗ ಗುರುಗಳೇ, ಈಗ ತುಂಬಾ ಕಷ್ಟ ಇದ್ದಾನೆ. ಮುಂದೆ ಅಕ್ಟೋಬರ್ ತನಕ ಇದೇ ಇರುತ್ತೆ ಅಂತ ಹೇಳಿದ್ರಿ. ಮುಂದೆ ಅವನು ಜೀವನ ಸುಧಾರಿಸುತ್ತಾ, ಅವನು ಸರಿದಾರಿಗೆ ಬರ್ತಾನ? ಜೀವನದ ಬಗ್ಗೆ ಈಗಲೇ ಸುಧಾರಿಸುವ ಪ್ಲಾನ್ ಮಾಡ್ಬೋದಲ್ಲ. 7.5 ಬಂದ್ಬಿಟ್ರೆ ಮುಳುಗೋಯ್ತು ಜೀವನ ಅಂತಿಲ್ಲ. ಆಂಜನೇಯನ ಗುಡಿಗೆ ಹೋಗಿ ದಿನನಿತ್ಯ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ, ಶೌಚಕ್ರಮದಲ್ಲಿ ಕೈಕಾಲನ್ನು ಸರಿಯಾಗಿ ತೊಳ್ಕೊಳ್ಳೋದು, ಒಂದಷ್ಟು ರುದ್ರದೇವರು ಅಥವಾ ನರಸಿಂಹದೇವರ ಪ್ರಾರ್ಥನೆ, ಇದನ್ನು ದಿನಕ್ಕೆ 21 ನಿಮಿಷ. ಜೀವನದಲ್ಲಿ 7.5 ಬಂದರೆ ತಲೆ ಮೇಲೆ ಏನು ಚಪ್ಪಡಿ ಬರೋದಿಲ್ಲ. ಇದನ್ನು ಎದುರಿಸಿದರೆ ಬೇರೆ ಕಷ್ಟ ಯಾವುದೂ ಇಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತ. ಹುಷಾರಾಗಿ ನೋಡ್ಕೊಳ್ಳಿ. ಆಂಜನೇಯನ ಗುಡಿಗೆ ಹೋಗಿ ವಿಳೆದೆಲೆ ಹಾರ ಹಾಕಿ ಅಭಿಷೇಕ ಮಾಡಿ ವಿಶೇಷ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗಲಿಂದನೇ ಚಂದ. ಧನುರಾಶಿಯವರು ಎಂದೂ ಕೆಡೋದಿಲ್ಲ. ಇವರು ಒಂಥರ ಗುರುಗಳು. ನಾಳೆ ಮುಂದಕ್ಕೆ ಚೆನ್ನಾಗಿ ಇರುವ ಸಾಧ್ಯತೆಗಳು ಉಂಟು. ಭಯ ಪಡಬೇಡಿ, ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮುರುಗೇಶ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಂದು ಹುಟ್ಟಿದ ದಿನಾಂಕ 22/5/1984. ಕುಂಭರಾಶಿ ಧನಿಷ್ಠ ನಕ್ಷತ್ರ ಮೇಡಮ್. ಗುರುಗಳ ಹತ್ರ ಮಾತಾಡ್ಬೇಕಾಗಿತ್ತು. ಗುರುಜಿತ್ರ ಮಾತನಾಡಿ. ಹೇಳಿ ಗುರುಗಳೇ. ನಮಸ್ಕಾರ, ನಾನು ಮುರುಗೇಶ್ ಅಂತ ಮಾತಾಡ್ತಾ ಇರೋದು. ಗುರುಗಳೇ, ನಾನು ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ಅದ್ರ ಬಗ್ಗೆ ಏನಾಗುತ್ತೆ, ಮತ್ತೆ ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಕುಂಭರಾಶಿಗೆ ಸಿಗುತ್ತೋ ಇಲ್ವೋ ಅನ್ನೋದಕ್ಕಿಂತ ಸೂರ್ಯ ಮತ್ತು ಕುಜ ಸ್ಥಾನ ಎಲ್ಲಿದೆ ಅಂತ ನೋಡಬೇಕು. ಅದಿದ್ದರೆ ಪ್ರಯತ್ನ ಪಟ್ಟರೂ ಉಪಯೋಗ. ಅದು ವಿರುದ್ಧ ದಿಕ್ಕಿನಲ್ಲಿದ್ದರೆ ಪ್ರಯತ್ನ ಪಟ್ಟರೂ ಉಪಯೋಗ ಇರೋದಿಲ್ಲ. ಮದುವೆ ವಿಚಾರ ಟೈಮ್ ಚೆನ್ನಾಗಿ ಆಗ್ತಾಯಿದೆ. ಈಗಾಗಲೇ 1-2 ನೋಡ್ಕೊಂಡು ಬಂದಿದ್ದೀರಿ, ಹೌದಾ? ಹೌದು ಗುರುಜಿ, ನೋಡ್ಕೊಂಡು ಬಂದಿದ್ವಿ. ಒಂದು ಕ್ಯಾನ್ಸಲ್ ಆಗಿದೆ ಸರ್. ಇನ್ನೊಂದು ಫಿಕ್ಸ್ ಆಗುವ ಸಾಧ್ಯತೆ ಉಂಟು. ಇದೆಲ್ಲ ನಿಮಗೆ ಮೇ ಜೂನಲ್ಲೆಲ್ಲ ಫಿಕ್ಸ್ ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ವೇದಾರಪ್ಪ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ. 28/4/1983 ಮೇಡಮ್. ರಾಶಿ ಮತ್ತೆ ನಕ್ಷತ್ರ? ತುಲಾರಾಶಿ ವಿಶಾಖ ನಕ್ಷತ್ರ ಮೇಡಮ್. ಖಂಡಿತ. ಗುರುಜಿದರೆ ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ನಾನು RMP ಡಾಕ್ಟ್ರು. ಉದ್ಯೋಗ ಬಿಸ್ನೆಸ್ ಸ್ವಲ್ಪ ಕಡಿಮೆ ಇದೆ. ಎಲ್ಲಿ ಕ್ಲಿನಿಕ್ ನಿಮ್ಮದು? ಯಾವ ಊರು? ಬೆಳಗಾಂ ಡಿಸ್ಟಿಕ್ ಬೈಲಹೊಂಗಲ ತಾಲೂಕು ಆನಿಗೋಳ ಗ್ರಾಮ ಸರ್. ಸರಿ ಸರಿ. ನಿಮ್ಮ ಕ್ಲಿನಿಕ್ಕು ಪೂರ್ವ ದಿಕ್ಕಿನಲ್ಲಿ ಇದೆಯಾ? ಇಲ್ಲ ಸರ್, ದಕ್ಷಿಣ ದಿಕ್ಕಿನಲ್ಲಿದೆ. ದಕ್ಷಿಣ. ದುಡ್ಡು ಕಾಸು ಆರಂಭದಲ್ಲೆಲ್ಲ ಚೆನ್ನಾಗಿರಬೇಕಾಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಆಗ್ತದೆ. ಚಿಂತೆ ಮಾಡಬೇಡ್ರಿ. ಗ್ರಹಗತಿಗಳು ಬದಲಾವಣೆಗಳು ನಡೀತಾ ಇದೆ, ಅದರಿಂದ ಹಿಂಗೆ ಆಗ್ತದೆ. ಮತ್ತು ಒಂಚೂರು ಏನಾದ್ರು ಬದಲಾವಣೆ ಮಾಡಿ. ಆ ಪೇಷಂಟ್ ಬಂದು ಮಲಗೋದು, ನೀವು ಕೂತ್ಕೊಳ್ಳೋದು, ಎಂಟ್ರೆನ್ಸು, ಆ ಥರ ಏನಾದ್ರು ಸಣ್ಣ ಪುಟ್ಟ ಬದಲಾವಣೆ ಮಾಡಿ. ಶುಕ್ರವಾರ ದಿವಸ ಒಂದು ಒಳ್ಳೆಯ ಸಾಂಬ್ರಾಣಿ ಹೊಗೆ ಸಾಯಂಕಾಲ 6:30 ಮೇಲೆ ಚೂರು ಮೆಹಂದಿ ಬೀಜ ಜೊತೆಯಲ್ಲಿ ಹಾಕಿ ಒಳ್ಳೆಯದಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಶಾಂತ ಅಂತ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಾಂತ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಖಂಡಿತ. ಗಂಡನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿಮ್ಮ. 9/8/1979. ಸುರೇಶ್. ನಕ್ಷತ್ರ ಬಂದು ಪ್ರತಿದಿಶ ನಕ್ಷತ್ರ. ಖಂಡಿತಮ್ಮ. ಗುರುಜಿದರೆ ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ ಕಾರ್ಯಕ್ರಮ ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ. 2 ಗಂಟೆಗಳಿಂದ ಬರ್ತಾ ಇತ್ತಲ್ಲ, ಆಗಿಂದನು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವ್ ಹೇಳೋದೆಲ್ಲ ಸರಿಯಾಗಿ ಇದೆ ಗುರುಜಿ. ನಂದು ಈಗ ಸಮಸ್ಯೆ ಆಗಿದೆ. ನನ್ ಮದ್ವೆ 1 ವರ್ಷ ಆಗಿದೆ ಅಷ್ಟೇ. ನನ್ ಗಂಡ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವ್ರ ಅಣ್ಣನ ಹೆಂಡತಿ ಮೇಲೆ ತುಂಬಾ ಇಂಟ್ರೆಸ್ಟ್. ಮನೆಗೂ ಏನು ಮಾಡಲ್ಲ, ನನ್ಗೂ ಏನು ಮಾಡಲ್ಲ. ದುಡ್ಡನ್ನೆಲ್ಲ ತಗೊಂಡೋಗಿ ಅವ್ರ ಅಣ್ಣನ ಹೆಂಡತಿಗೆ ಎಲ್ಲ ಕೊಟ್ಬಿಡ್ತಾರೆ.
ನನ್ಗೇನು ಮಾಡಲ್ಲ, ನಿಮ್ಮ ಅಮ್ಮನ ಮನೆಗೆ ಹೋಗು, ಅಲ್ಲೇ ಇರು, ಬಿಟ್ಬಿಡು ಅಂತಾರೆ ಗುರುಜಿ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ. 2 ತಿಂಗಳಾಗಿತ್ತು, ಹೊಟ್ಟೆಲೆ ಹೊಟ್ಟೋಗ್ಬಿಟ್ಟು ಪಾಪನು ನನ್ನ ನೋಡಕ್ಕೂ ಬಂದಿಲ್ಲ ಗುರುಜಿ. ನಾನು ಇವಾಗ ನಮ್ಮ ಅಮ್ಮನ ಮನೆ ಫೋನು ಮಾಡಲ್ಲ, ನೋಡಕ್ಕೂ ಬರಲ್ಲ ಗುರುಜಿ. ನಮ್ಮ ಮನೆಯಲ್ಲಿ ಬಂದು ಮೊಟ್ಟೆ ರೈಸು ಅವ್ರ ಅಣ್ಣ ನೆನೆದು ನಿಂಬೆನೆಲ್ಲ ಹೊಡೆದು ಮಾಡೋಷ್ಟಾಗಿದ್ರು ಗುರುಜಿ. ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ನನಗೆ ಸುಸ್ತಾಗ್ತಾ ಇದೆ ಎಷ್ಟೊಂದು ಸಮಸ್ಯೆ ಅಂತ. ಈಗ ಸದ್ಯಕ್ಕೆ 1.5 kg ತೊಗರಿಬೇಳೆ ದಾನ ಕೊಡಿ, ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿ, ಯಾವಾಗಲಾರು ಒಂದು ಸತಿ ಆಫೀಸಿಗೆ ಬನ್ನಿ ಅಥವಾ ಎಲ್ಲರೂ ತೋರಿಸಿ ಈ ಷಷ್ಟಾಷ್ಟಕ ದೋಷ ಇದೆಯಾ ಅಂತ, ಏನು ದೋಷಕ್ಕೆ ಏನು ಪರಿಹಾರ, ನನ್ನಿಂದ ಆಗೋ ಉಪಕಾರ ಖಂಡಿತ ಮಾಡ್ತೀನಮ್ಮ. ಒಂಚೂರು ಬಂದು ಜಾತಕ ಅಥವಾ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ 3 ಕೊಟ್ಟರೆ ನಾನು ನೋಡುವ ಸಾಧ್ಯತೆ ಉಂಟು. ಇದೊಂಥರ ಡಿಫಿಕಲ್ಟ್ ಸಮಸ್ಯೆ, ವಿಚಿತ್ರವಾಗಿದೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಪಾಪ ನೀನು ಧೈರ್ಯ ಮಾಡಿ ಹೇಳ್ತಿದ್ಯಾ. ಭಗವಂತ ನಿನ್ಗೆ ಒಳ್ಳೆ ಶಾಂತಿ ನೆಮ್ಮದಿ ಕೊಟ್ಟು ನಿನ್ನ ಗಂಡ ನಿನ್ನ ಜೊತೆ ಇರುವಂಗೆ ಒಳ್ಳೇದು ಮಾಡಲಿ ನಾನು ಆಶೀರ್ವಾದ ಅಥವಾ ಪ್ರಾರ್ಥನೆ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸಚಿನ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಚಿನ್ ಅವರೇ. ಹೇಳ್ರಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೆ ರಾಶಿ ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ ಸಚಿನ್ ಅವರೇ. ಹುಟ್ಟಿದ ದಿನಾಂಕ ರೀ ಮೇಡಮ್ 7/5/2000 ಮೇಡಮ್. ರಾಶಿ ಮತ್ತೆ ನಕ್ಷತ್ರ? ರಾಶಿ ನಕ್ಷತ್ರ ಮಿಥುನ ರಾಶಿ, ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಖಂಡಿತ ಗುರುಜಿದರೆ ಮಾತನಾಡಿ. ಹೇಳಿ ಗುರುಜಿ ಸರ್. ಮಾತಾಡಿ. ಓಕೆ ಗುರುಜಿ, ಕರೆ ಕಟ್ಟಾಗಿದೆ. ಗುರುಜಿ ಅವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಶ್ಲೋಕನ ತಿಳಿಸ್ಕೊಡ್ತಾ ಇದ್ದೀರಾ? ವಿಶೇಷವಾಗಿ ದೇವರ ಸ್ಮರಣೆಯಿಂದ ಆಗುವ ಉಪಯೋಗ. ನಮ್ಮ ತಪ್ಪು ಉಪ್ಪುಗಳು 1000 ಇರಲಿ, ದೇವರ ಸ್ಮರಣೆಯಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗತ್ತೆ. ಅದಕ್ಕೆ ಇದನ್ನು ನೋಡೋಣ ಬನ್ನಿ. ಧ್ಯಾನವಸ್ಥಿತ ತಜ್ಞೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ತಸ್ಯಾತಾಂ ನಮ ವಿದುಹು ನಾರಾಯಣ ಸುರಗುಣ ದೇವಾಯ ತಸ್ಮೈ ನಮಃ. ದೇವರ ಪ್ರಾರ್ಥನೆ ಮಾಡೋದರಿಂದ ಮತ್ತು ದೇವರು ನಮಗೆ ಮಾಡಿಕೊಡುವ ಕೆಲಸಗಳಿಂದ ಯೋಗಾಧಿಪತಿಯಾಗಿ ಆಗುವ ಸಾಧ್ಯತೆಗಳು ನಮಗೆ ಉಂಟು. ಖಂಡಿತ ಗುರುಜಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೃತಿಕಾ ನಕ್ಷತ್ರದ ಬಗ್ಗೆ ಹಲವಾರು ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.